आप यहीं से हो महाराष्ट्र से? कर्नाटक सॉरी एयरपोर्ट ಇಲ್ಲೇಂಗ ನೋಡಿ ಅಲ್ಲಿ ಮ್ಯಾಲೆ ಪೂರ ಫಾಗ್ ಐತಿ ಹೆಂಗೆ ಕೆಳಗೆ ಹೋಗ್ತವೆ ಹಂಗೆ ಡೌನ್ ಹೋಗ್ತವೆ ಫಾಗ್ ಇಲ್ಲಿಗೆ हाँ ಹಿಂಗೆ ಜಂಪ್ ಹೊಡ್ಬಿಡಿ ಇಲ್ಲಿ ಹೈವೇ ಕಾಣತ್ತ ನೋಡ್ರಿ कौन पूछा था भाई? अरे आपने बोला था ए सीधा किसको बात बोल रहे हो बोलो कौन बोले थे अरे आपको अरे ಫೈನಲಿ ಮಹಾಬಲೇಶ್ವರ ಟೆಂಪಲ್ ದರ್ಶನ ತೊಗೊಂಡಿದ್ವಿ. ಸೊ ಈಗ ನೋಡಿರಪ್ಪ ಅಂತಂದ್ರೆ ಏರ್ಪೋರ್ಟ್ ಟೋಟಲ್ 350 ಕಿಲೋಮೀಟರ್ ಫುಲ್ ಲಾಂಗ್ ಇದೆಯಪ್ಪ ನೋಡೋಣ ಅಂತ ಆದಷ್ಟು ಕೇರ್ಫುಲ್ಲು ಆ್ಯಂಡ್ ಅಷ್ಟು ಜಲ್ದಿ ಹೋಗಾಕ ನೋಡೋಣ. ಈಗ ಬೈಪಾಸ್ ಶಿವಮೊಗ್ಗ ಹೆಂಗಾಗ್ತಾನೆ ಹೋಗ್ತಾ ಮತ್ತೆ ಸೊ ನಿನ್ನೆ ನೈಟ್ ಲೇಟ್ ಆಗಿದ್ದಕ್ಕೆ ಏನು ಕಂಡೇ ಇಲ್ಲ ರೀ ನಮ್ಗೆ ಹೆವಿ ಫಾಗ್ ಒಂದಿತ್ತು. ಸೊ ನೈಟ್ ಏನು ನೋಡಕ್ಕೆ ಮಾಡಿದಿಲ್ಲ ಏನಿಲ್ಲ. ಏನು ಫಾಲ್ಸ್ ಅದಾವ್ರಿಪ್ಪ, ರೋಡ್ ತುಂಬ ಫಾಲ್ಸ್ ಅದಾವ್ರಿ, ಇಲ್ಲಿ ಗಾಡಿ ತುಂಬ ಅದಾವ್ರಿ, ಎಲ್ಲ ಫಾಲ್ಸ್ ನೋಡ್ಬೋದು. ಹಂಗೆ ಫಾಲ್ಸು ದಬ್ಬಾಶಿ, ಫಾಗು ಹಂಗೆ ದಬ್ಬಾಶಿ ಐತಿ. ಮುಂದೆ ಇನ್ನೊಂದು ಐತಿ ರೀ ಫಾಲ್ಸ್ ದೊಡ್ಡದೈತಿ. ಸೊ ಅಲ್ಲಿ ಸೌಂಡ್ ಹೆವಿ ಬರತ್ತೈತಿ ರೀ ನೈಟ್. ಬಟ್ ನೈಟ್ ಏನು ಫಾಗ್ ಇದ್ದಿದ್ದಕ್ಕೆ ಏನು ಕಾಣಲಿಲ್ಲ ನಮ್ಗೆ. ಸೊ ಈಗ ಹೋಗೋಣಂತ ಬರ್ರಿ. ಅಲ್ಲಿ ಒಂದಿಟ್ಟು ನಿಂತು ಅಲ್ಲಿ ಒಂದಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಸೊ ಮುಂದೆ ಹೋಗ್ತೇವಂತ. ಇಲ್ಲೇ ನೋಡಿ ಫಾಲ್ಸ್ ದೊಡ್ಡದೈತಿ. ಅವ್ರ ಹುಡುಗರೆಲ್ಲ ಹೋಗಿದ್ರು ನೋಡ್ತೀವಿ. क्या हुआ ಈ ಫಾಲ್ಸ್ ಎಲ್ಲಿ ಕಾಣ್ತೀವಿ ರಾತ್ರಿ ನೋಡಿ ತಮ್ಮ ಇದನ್ನು आप यहीं से हो महाराष्ट्र से? कर्नाटक कर्नाटक ओके कर्नाटक बाइक से आए हो? हाँ कहाँ का ब्लॉग कर रहे हो? कहाँ का ब्लॉग कवर कर रहे हो? ये इसे जा रहे हैं अभी हरी एयरपोर्ट. सॉरी एयरपोर्ट हरी एयरपोर्ट हरी एयरपोर्ट आप उनको 1 हफ्ते का ट्रिप हो दोगे? 1 हफ्ते का? 1 हफ्ते का नहीं 4 दिन का. 4 दिन का करते हो बाइक से पर डे चला देते हो 500 किलोमीटर हैं? फर्स्ट दिन 450 हुआ. हाँ कल 200 हुआ. आज कितना होता? आज 350 है टारगेट है. कितना होता देखना. वेदर का इशू है ना, तो वेदर इशू है ना. इधर अंकल अल्टीमेट तोड़ दी ಮೇಲೆ ಏ ಗಾಡಿ ಮುಂತೂರು ಗಾಡಿ ಕರೆಕ್ಟ್ ಐತಿ. ಇಲ್ಲಿ ಕಾಣತ್ತ ಫುಲ್ ಇಲ್ಲಿ ಹೆಂಗೆ ಕಾಣತ್ತ ನೋಡಿ. ಅಲ್ಲಿ ಮ್ಯಾಲೆ ಪೂರ ಫಾಗ್ ಐತಿ. ಹೆಂಗೆ ಕೆಳಗೆ ಹೋಗ್ತವೆ ಹಂಗೆ ಡೌನ್ ಹೋಗ್ತವೆ ಫಾಗ್ ಇಲ್ಲಿಗೆ. ಇಷ್ಟೊತ್ತು ನೋಡಿದ್ರಲ್ಲ ಯಾವ ಫ್ರೀ ಫಾಗ್. ನಿನ್ನೆ ನೈಟ್ ಬರೋ ಮುಂದೆ ಏನು ಕಂಡಿದ್ದಿಲ್ಲ. ಈಗ ಯಾಪ್ರಿ ಕಾಣಂತ ನೋಡ್ರಿ ಹೆವಿ. ಹಾಂ ಹಿಂಗೆ ಜಂಪ್ ಹೊಡ್ಬಿಡಿ ಇಲ್ಲ. ಆಹಾ ಆ ಕಾರ್ ಇತ್ತಿದು ಮಹಾರಾಷ್ಟ್ರ. ಗಾಡಿ ಲೈಟ್ ಹಚ್ಚಿಡ್ಬೇಕು. ಏ ಬಂದ್ ಮಾಡೋ ಲೈಟ್ ಚಾವಿ ಬಂದ್ ಮಾಡು. ಇರ್ಲಿ ಬಿಡು ಇರ್ಲಿ ಬಾ ಇರ್ಲಿ ಬಾ ಏ ಇರ್ಲಿ ಬೇ ಈಗ ಚಲೋ ಆಕತ್ತಿ ಊಟ. ಒಂದು ಪಾಟಿ ಆಗಿರ್ತು ನಮ್ದು ಕತ್ತಿರಿ ಏನೈತ್ರಿ ಎಲ್ಲಿ ಬೇಕಲ್ಲ 1 2 ನೀನು ಇದ್ರ ತುಂಬ ನೀರದಲ್ಲಿ
ಎಲ್ಲಿ ಬೇಕಲ್ಲಿ ಗುಡ್ಡದ ಮೇಲೆ ಹತ್ತು ನೋಡಿ ಹಿಡಿಯೋ ಸೆಲ್ಫಿ ಹೋಗ್ಕೊರು ಒಂದು ಇಷ್ಟು ದಾರಿ ಇರ್ಬೇಕಾ 3 ಸ್ಲೋಪ್ ನೀವು ಹಾರ್ಬೇಕು ನೋಡಿ. ಹಾರಿಬಿಡ್ನಿ ಹಿಂಗೆ ಯೋಚನೆ ಮಾಡ್ತಾರೆ ಅಯ್ಯೋ ಅದೊಂದು ಎಲ್ಲಾದ್ರೂ ಅಲ್ಲೇ ಬಂದು ಕುಡ್ತೈತೆ ನೀರು ಹೌದಿಲ್ಲ. ಸೊ ಇಲ್ಲಿ ವೆದರ್ ಏನಿತ್ರಿಪ್ಪ ಅಂತಂದ್ರೆ ಬೆಂಕಿ ರೀ ಆ ಪರಿ ವೆದರ್. ನಿನ್ನ ನೈಟ್ ನಮಗೆ ಈ ಪರಿ ನೋಡೋಕೆ ಸಿಕ್ಕಿಲ್ಲ ರೀ, ಬರೀ ಹುಚ್ಚರಂಗೆ ಬಂದೇವಿ ನಾವು ಗಾಡಿ ತೊಗೊಂಡು. ಫಾಗ್ ಅಂಕ್ರಿ ಎವಿ ತಲಾ ನೈಟ್, ಬಟ್ ಏನೂ ಕಾಣಕ್ಕೋಲ್ಲ. ಈಗೂ ಎವಿ ಫಾಗ್ ಐತಿ, ಆದರೂ ಇಲ್ಲೊಂದ್ರಿ ಕಂಡತ್ ನಮ್ಗೆ. ನಿನ್ನ ನೈಟ್ ಅಂಕ್ರಿ ಏನೂ ಕಂಡಿಲ್ಲ ರೀ ಆ ಪರಿ ಫಾಗ್. ಲೆಟ್ಸ್ ಗೋ. ಸೊ ಇವಾಗ ಫೈನಲಿ ಹೈವೇ ಟಚ್ ಆಗ್ಯಾವಿ. ಸೊ ಇಲ್ಲಿಂದ ಹರಿಹರ್ಪೋರ್ಟ್ ಹೋಗ್ಬೇಕಂತ 300 ಸಮಥಿಂಗ್ ಕಿಲೋಮೀಟ್ರ್ ಐತಿ. ಸೊ 6 ರಿಂದ 7 ಅವರ್ ಆಕತಿ. ಸೊ ಈಗ ಏನು ಮಾಡ್ಬೇಕ್ರಿಪ್ಪ ಅಂತ, ಸೊ ಇಲ್ಲೇ ಊಟ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಮತ್ತು ಏನೇನೋ ಆಗಿ ಗದ್ದಲ ಆಗಿ ಹೋಗ್ತಾ ಅಂದವೇ ಒಂದು ಯಾವುದೋ ಕೇವ್ ಸಿಕ್ತಿರಿ ನಮ್ಗೆ ಹಳೆ ಕಾಲದ್ದು. ಸೊ ಅಲ್ಲಿ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಸೊ ಹುಡುಗರು ಇನ್ನೂ ಹಿಂದೆ ಬರೋಕೊಂತಾರೆ, ಒಬ್ಬ ಬಂದ ಈಗ ಅಷ್ಟೇ. ಸೊ ಉಳ್ದಾರ ಡಾಮಿನರ್ ಅಂಕ್ರಿ ಹಿಂದೈತಿ ಇನ್ನು. ಆ ಹಳೆ ಕೇವ್ಸ್ ತೋರಿಸ್ತಾನೆ ಬರ್ರಿ ನಿಮ್ಗೆ. ಸೊ ಈಗ ಅಲ್ಲೇ ಹೊಂಟವಿ. ಆ್ಯಕ್ಚುಲಿ ನಾ ಮುಂದೆ ಹೋಗ್ಬಿಟ್ಟಿದ್ದೆ ರೀ, ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋಗಿದ್ದೆ. ಇವರಲ್ಲೇ ಸ್ಲೋ ಮಾಡ್ಕೊಂಡು ಅದನ್ನು ನೋಡ್ಕೊಂಡು ಅಲ್ಲೇ ನಿಂತಿದ್ರಂತ. ಮತ್ತು ಫೋನ್ ಮಾಡಿದ್ರು ನಂಗೆ, ಮತ್ತು ರಿವರ್ಸ್ ಬಂದೆ. ಒಟ್ಟು 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದೆ ಅನ್ನ ಎಕ್ಸ್ಟ್ರಾ ಆಗಿ ವಾಪಸ್ ಬಂದ್ವಿ. ಸೊ ಬಂದು ನೋಡ್ಕೊಂಡು ಇದು ಮಾಡಿದ್ವಿ. ಸೊ ಬರ್ರಿ ತೋರಿಸ್ತಾನೆ ನಿಮಗೆ. ಸೊ ಇಲ್ಲೇ ಮೇಲೆ ರೈಟ್ ಸೈಡ್ ಮೇಲೆ ಗುಡ್ಡ ಐತಲ್ರಿ, ಅಲ್ಲೇ ಐತಿ. ಕಿಂಡಿ ಸೈಪ್ ಐತ್ರಿ ಅದು ಕೇವ್ಸ್ ಹಳೆ ಕಾಲದ್ದು. ಹೆವಿ ಐತ್ರಿ, ಮತ್ತು ಮ್ಯಾಲೆ ಹತ್ತಿದ್ರಂಕ್ರಿ ಹೆವಿ ಐತಿ, ಡೇಂಜರ್. ಮ್ಯಾಲಿಂದ ನೀರು ಹರಿಯೋದು ಭಾರಿ ಐತಿ. ಸೊ ಇಲ್ಲೇ ಬ್ರಿಡ್ಜ್ ಕಡೆನೇ ಹುಡುಗರು ಇವ್ರು ನಿಂತು ಇಲ್ಲೇ ಇದನ್ನು ಮಾಡಿದರೆ ಇಲ್ಲೇ ನಿಂತು ಫೋನ್ ಹತ್ತಿರ. ನಾನು 2 ಕಿಲೋಮೀಟ್ರ್ ಮುಂದೆ ಇದ್ದೆ. ಸೊ ಬಂದು ಕೇವ್ಸ್ ಹತ್ತುವರಿಗೆ. ನಂದೇನಲ್ಲ ಛತ್ರಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಛತ್ರಿ ಮ್ಯಾಲ ಹೋಗೋಣ, ಸುಸ್ತಾಗಿತ್ತು. ಯಾವ್ದದ ಏನದ ಹೆಸರು ಏನದ್ರದ? 3000 ಮಟ ಇಮೋಷನಲ್ ಟೈಮ್. ಗೊತ್ತಿಲ್ಲ ಏನಿಲ್ಲ, ಒಟ್ಟು ಬಂದ್ಬಿಡ್ತಾರ. ಯಾವ್ದೋ 3000 ಮಟ ಸಾಕಲ್ಲ ಲೈನಾ ಹುಬ್ಳಿ ಲೈನಾ ಅಂದ್ರೆ ನನಗೆ ಒಟ್ಟು ಮ್ಯಾಪ್ನಾಗ ಗಂಧರ್ಪಲ್ಲಿ ಕೇವ್ಸ್ ಅಂತ ತೋರ್ಸ್ತಾ ಐತಿ. ಮೇಲೆ ಹತ್ತದನ ಈಗ? ಹೊಂಟಾರ ನೋಡ್ರಿ, ನಾವು ಹೋಗ್ತೀವಿ ಅಲ್ಲಿ ಮಠ ಹೋಗ್ಬೇಕು. ಯಾರಿಪ್ಪ ಹೋಗೋಣ, ಅವ್ರ ಅಂಕರೆ ಹೊಂಟಾರ, ನಾವು ಹೋಗೋಣ ಬಿಡ. ಕಾಲ ಎಲ್ಲ ನಾನು ಕಾಲ ತಿಳಿ ಮಟ್ಟ ನೋಡ್ರಿ. ಈಗ ಯಾವ ಕಾಲ ಅನ್ನಿಸ್ತು ಅಂತ. ಇನ್ನೂ ಹರಿಹರ್ಪೋರ್ಟ್ ಹತ್ರ ನಾವು ಇಲ್ಲೇ ಆಯ್ತು, ಮುಗಿಸಾತಾರ ಇವ್ರು. ಹಳ್ಳ ಮಳೆ ಬರೋಕ್ಕಾಗಲ್ಲ. ಬಂದಾಗ ಏನೇನು ಸಿಗ್ತಾವೆಲ್ಲ ನೋಡ್ಕೊಂಡು ಹೋಗ್ಬಿಡು. ಒಂದಿನ ಹೆಚ್ಚಿಗೆ ಅದ್ರ ಚಿಂತಿಲ್ಲ. ನೀರು ನೋಡ್ರಿ ಸಾಕಾರ್ದವು ಇಲ್ಲದ. ಮತ್ತು ರೀ ಫಾಲ್ಸ್ ನೋಡ್ರಿ, ಒಂದು ಹೆಡ್ ಬಸ್ ಮ್ಯಾಲೇನೋ ಐತ್ರಿ ಇಲ್ಲಿ ಹಳ್ಳಿದು. ವಾಗಿನೂರು ಎಲ್ಲ ಗುಡ್ದಾಗ ಅಂತ ಗೊತ್ತಿಲ್ಲ ನೋಡಂದ್ರೆ. ಇನ್ನೊಂದೇಟ್ ಐತೆ. ಅಲ್ಲಿಂದ ಬಂದೇವ್ರಿ ನೋಡ್ಕೊಂತ ಹಿಂಗೆ ಬಂದ್ವಿ. ಹರಿಹರ್ಪೋರ್ಟ್ ಹತ್ತದ ಡೌಟ್ರಿ ನಾ ಇದು ಆಗಲ್ಲ. ವಾವ್ ಹೈವೇ ಕಾಣತ್ತ ನೋಡ್ರಿ ಪುಣಾಮ ಬೈ. ಬಿದ್ದೀರಿ ಕಡಲ ಅನ್ನಕ್ಕೆ ಹೋಗಿ.
ಸೊ ಪುಣೆ ಮುಂಬೈ ಯಾರ ಹೊಂಟಿರಿ ಸೊ ಎಲ್ಲರಿಗೆ ಅದು ನೀವು ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಅಷ್ಟು ಮಸ್ತ್ ಐತಿ ಪ್ಲೇಸ್ ಅಂಕರಿ ಹೆವಿ ಐತಿ, ನೋಡ್ಬೋದು ನೀವು. ಅದು ಯಾವಾಗ್ರಿಪ್ಪ ಅಂದ್ರೆ ಮಳೆಗಾಲದ ಅಂಕರಿ ನೋಡೋಕೆ ಇನ್ನೂ ಮಜಾ ಬರ್ತೈತಿ. ಸೊ ಈಗ ಮುಂಬೈ ಇಲ್ಲಿಂದ ಭಾಳ ದೂರ ಇಲ್ರಿ, ಒಂದು 160 ಕಿಲೋಮೀಟ್ರ್ ಐತೆ ಅಷ್ಟೇ. ಸೊ ಯಾರು ಈಗ ಹೋಗೋ ಮುಂದೆ ರೋಡ್ಗೆ ಕಾಣ್ತೈತಿ ನಿಮ್ಗೆ, ನೋಡ್ಕೊಂಡು ಹೋಗ್ರಿ, ಮಸ್ತ್ ಐತಿ. ಆ ಬ್ರಿಡ್ಜ್ ಬಿಡ್ಕೈತಿ ಗಾಡಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಿಡ ನೋಡ್ರಿ ಆಕಾರ ನೋಡಿ ಕೇಕ್ ಹಚ್ಚಾರಂಗೆ ಮಾಡೈತಿರಿ ಅಲ್ಲ ಅದನ್ನ ಏನೇ ಕ್ಲೀನ್ ಹಾಕೋ ಭಾಳ ಜನ ಇಲ್ಲ ರೀ ಇಲ್ಲಿ. ಹೆವಿ ಐತಿ ಮಾತು ಪ್ಲೇಸ್ ನೋಡ್ರಿ. ಗುಡ್ಡು ತುಂಬ ನೀರು ಅದಾವಲ್ರಿ ಇಲ್ಲಿ, ಹೆವಿ ಐತಿ. ಎಲ್ಲ ನೋಡ್ರಿ ಹೋರ ಎಲ್ಲ ಇಲ್ಲಿಡ್ ಮ್ಯಾಲೆ ಇಡ್ ಕಾಲ ಅಲ್ಲಿಡ್ಬೇಡ, ಇಲ್ಲಿ ಮ್ಯಾಲಿಡು, ಇಲ್ಲಿಡು, ಇದು ಮ್ಯಾಲೆ ಎಲ್ಲಿ ಮೂಲಿ ಇಡು, ಹಿಂಗೆ ಇರುತ್ತಲ್ಲಿ. ಹಾಂ ಅಲ್ಲಿಡ ಮುದಕ ಕರ್ದಂಗೆ ಆಗ್ತ. ಏನು ನಡ್ಸ್ಯಾರ ಇಲ್ಲಿ ಗದ್ದಲಾಗ? ಅದಾವಲ್ಲಿ ಆತನ ಐತೆ ಇನ್ನ ಗುಡ್ಡ ಇರ್ಬೋದ್ರಿ ನೋಡ್ರಿ. ಏನು 7 6 ನಂಬರ್ ಬರ್ತಾರ್ರಿ, ಏನಂತ ಬರ್ತಿಲ್ಲ ಗೊತ್ತಿಲ್ಲ. ಜೇಲ ಹಳೆ ಕಾಲದ ಜೇಲ್ ಅದಾವ, ಏನು ಯಾರಿಗೆ ಗೊತ್ತು. ಇದೇನೋ 8 ನಂಬರ್ ಐತೆ ನೋಡ್ರಿ ಒಳಗಿನ. ಎಲ್ಲ ರೇಂಜಿಂಗ್ ಅವ್ರಿ, ಏನೇನೋ ಗೊತ್ತಾಗೋದು. ಕನಕಾಂಬರಿ ಇರ್ಬೇಕು ಗೊತ್ತಾಗೋದು. ಅವಾಗಿಂದ ಐತೆ, ಯಾರು ರಾಜರ ಕಾಲದಾಗಿಂದ ಐತೆ ಏನೋ ಅವ್ರಿಗೆ ಗೊತ್ತು. ಏ ಸಾಕು ಬರ್ರಿ, ಏ ಕರಿಯೋ ನಿಮ್ಮ ತಮ್ಮಗೆ ಹಂಗ ಮ್ಯಾಲದಾವು. ಏ ಈ ಮ್ಯಾಲದು ಹೆಂಗತ್ತೆ ಆಡ್ತಿದ್ದು ರೂಮ್ ಇಲ್ಲಿ ಯಾವ ಇವೆಲ್ಲ ಜಂಪಡಿ ಹಂಗೆ ಈಜು ಬರೋದಿಲ್ಲ. ಪಾಂಚಾಗಿ ಈಜು ಬರ್ತದೆ ನೋಡಿ ದೇವಸ್ಥಾನ. ವರ್ಷ ತಿನ್ನಿ ರಾಡಿ ಆಗಿತ್ತು ಹಿಂದ್ಗಡೆ, ಇನ್ನೂ ಐತೆ ಅದು ರಾಡಿ. ಏಯ್ ಎಡ ಮನೆ ಹಿಡ್ಕೊಂಡು
ಟಾಟಾ. ಅಲ್ಲಿ ಮೆಟ್ಲದಾವು ಹಂಗೆ ಇನ್ನೂ ಎಲ್ಲಿ ಮಿಟ್ ಐತಿ ಇದು ಐತಿ ಅಂದಾರಿ ಮುಂದೆ ಐತೆನಾ ಇಲ್ಲುಡ ಇಲ್ಲುಡಲ್ಲಿ ಮಣಿಕಂಡು ಬರಲಿಲ್ಲ ತಡಿಯೋ ಬಿದ್ದಿದ್ದಾನಲ್ಲೇ ಬೈಹಾತಾರ ಅವ್ರು ಬಂದಿದ್ದಕ್ಕೆ ಅದಕ್ಕೆ ಹೋಗಿರಿ ಅಂತೇಳಿ ಅಲ್ಲ ಗೇಟ್ ಹಾಕ್ರಿ ಯಾಕೆ ಅಂತ ಬಂದೈತಿ ಎಲ್ಲದಕ್ಕೆ ಹೋಗಿದ್ರಿ आपको बताया था ना बंद है ऊपर आपको बताया था ना बंद है ऊपर जाना मना है आपको पता नहीं हमें कर्नाटक से आए हूँ अरे आपको पता नहीं उधर किसने मुझे पूछा था ना आपकी वजह से किसने पूछा था कोई नहीं पूछा अरे अभी झूठ मत बोल उधर बोल रहा था आपने किधर कौन पूछा था भाई अरे आपने बोला था सीधा किसको बात बोल रहे बोलो कौन बोले थे अरे आपको अरे तुम बोले तो नहीं जाता था मैं और देख और उधर लिखा है ना उधर बंद कर दिया है ना ओके भाई, अरे इधर जाना मना है ओके, आपके ओके, अच्छे के लिए हमारा- बोल रहे हैं हम ऐसे नहीं बोल रहे हमारा फॉल्ट है ओके अरे हम अच्छे के लिए आपको बोल रहे हैं हमारा ऐसे बोला नहीं है कि हम ओके, लोग ओके, मत ब्रो। जाना आपके अच्छे के लिए हम बात हमारे कर रहे हैं से- अरे उधर रास्ता बंद है आपको ओके। देख इधर से अभी कोई स्लिप होगा हमारा होता- पता नहीं, हमारा किसकी गलती हुआ गारंटी से, है? हमारा अरे गलती हाँ, हुआ। लेकिन इसलिए बोलो कि अभी चलो ठीक है हमारा जाना गलती मत हुआ। इधर भी किसी भी साइड पे जाओगे तो ऐसा देख के जाओ ओके ओके पता नहीं मुझे हमारी जिम्मेदारी वैसी है ಕೇಳಂಗೆ ಯಾವ ಕೇಳಿದ್ನ ಅವ್ರಿಗೆ ಹಂಗಲ್ಲ ಆದ್ನ ಒಮ್ಮೆ ಹಂಗಲ್ಲ ಆದ್ನ ಒಮ್ಮೆ ಎಬಿ ಸಿಂಗ ಅವ್ ದೋಸ್ತಿ ಮಾಡ್ಕೊಂತಾನ ಹೋಗಿ ಬೇರಪ್ಪ ಸೂಪರ್ ಬ್ಯಾಟ್ರಿ ಚಾರ್ಜ್ ಕಲ್ಲಿ ಹತ್ತು ಚಿಕನ್ ಗಾಡಿಗೆ ಈ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ರೆ ಅವರು ಇನ್ನೂ ಚಲೋ ಇದ್ರೆ ಸಿಗ್ತಾನೆ ಇಲ್ಲ ಅಂತ ಸೀರೆ ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ ಬ್ಯಾಟ್ರಿ ಹಾಕಿ ನೀವು ಒಟ್ಟು ಉಬ್ಬೈತಿ ಬ್ಯಾಟ್ರಿ ಯಾವಾಗ ಕೈ ಕೊಡೋದು ಗೊತ್ತಿಲ್ಲ ವಾರಗೂ ತೆಗಿಯಾಕೆ ಕೊಡೋದು ಒಳ್ಳೇದು ಸೊ ನೋಡೋಣ ಅಂತ ಎಲ್ಲಿ ಮಟ್ಟ ಹಾಕಿ ನಡೆಸೋಣ ಸೊ ಇನ್ನೊಂದು ಬ್ಯಾಟ್ರಿ ಇದ್ದೆ ಚಾರ್ಜ್ ಇರ್ತೀನಿ ಸೊ ಈಗ ಅದು ಕೋಟ್ ಇದು ಕೇವ್ಸ್ ಇಳಿದುಕೊಂಡು ಬಂದೇವಿ ಸೊ ಈಗ ಸೀದಾ ಹರಿಯರ್ ಕೋಟ ಲೆಟ್ಸ್ ಗೋ ಸೊ ಈಗ ಜಸ್ಟ್ ಇಲ್ಲಿಂದ ಬಿಟ್ಟವಿ ಮುಂದೆ ಹೋಗಿ ನಮ್ಮ ಪ್ಲ್ಯಾನ್ ಏನೇನೋ ಆಗಿ ಹೋತ್ರಿ ಅದಕ್ಕಂತ ನಾವು ಏರ್ಪೋರ್ಟಿಗೆ ಹೋಗ್ಬೇಕಂತಿದ್ವಿ ಸೊ ಏನೇನೋ ಆಗಿ ಕ್ಯಾನ್ಸಲ್ ಮಾಡಿಕೊಂಡು ಎಲ್ಲೆಲ್ಲಿ ಹೊಂಟಿವಿ ಸೊ ಎಲ್ಲಿ ಹೋಗ್ರಿ ಮುಂದೆ ಹೇಳ್ತಂತ ಬರ್ರಿ ಮೊದ್ಲು ನನ್ನ ಗಾಡಿ ಕೋನ್ಸೆಟ್ ಅಂಕ್ರಿ ಫುಲ್ಲು ಲೂಸ್ ಆಗೈತೆ ರೀ ಎಂಡಲ್ ಲೂಸ್ ಆಗಿಬಿಟ್ಟೈತಿ ಕೋನ್ಸೆಟ್ ಹೋಗಿರ್ಬೋದು ಅದು ದಡ್ಕಳಿಗೆ ರೋಡ್ ಜಂಪ್ ಇದು ಹಾಕಿದಾಗ ಗಡ್ಡು ಅನ್ನೋದೈತಿ ಸೊ ಮುಂದೆ ಎಲ್ಲರ ಟೈಟ್ ಮಾಡ್ಕೋಬೇಕು ಇಲ್ಲಂಕ್ರಿ ಯಾವ ಗ್ಯಾರೇಜ್ ಕಾಣೋಲ್ರಿ ನಮ್ಗೆ ಹೈವೇದಾಗ ಸೊ ಮುಂದೆ ಹೋಗಿ ನೋಡೋಣ ಅಂತ ಎಲ್ಲಿ ಅಲ್ಲೇ ಇದ್ದು ಹೋಪ ನೋಡ್ಕೊಂತ ಬರೋದ್ರೆ ಒಂದು ಗ್ಯಾರೇಜ್ ಕಾಣಿಲ್ಲ ನೋಡ್ರಿ ಸ್ವಲ್ಪ ಪೆಂಡಲ್ ಬಿಟ್ಟು ಗಿಟ್ರೆ ಹೆಂಗೆ ಶೇಕ್ ಆಗದತ್ತು ಗಡ್ಡ ನಡಗದತ್ತು ರೀ ಫುಲ್ಲು ಲೂಸ್ ಆಗಿಬಿಟ್ಟೈತೆ ಅದು ಮೊದ್ಲು ಬೋದ್ಗಳೇ ಅದನ್ನೊಂದು ಮಾಡಿಸ್ಕೋಬೇಕು ನಾನು